ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಇದು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಡುವಂಥ ಸಂಪೂರ್ಣವಾದಂತಹ ನಿಮ್ಮ ಮಿಡ್ ಟರ್ಮ್ ಬೋರ್ಡ್ ಪರೀಕ್ಷೆ FA 1ಗೆ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ಗಳನ್ನು ಕೊಡ್ತಾ ಇದ್ದೇನೆ. ನೋಟ್ಸ್ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಇದೆ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ. ನೋಡಿ, ಎಕ್ಸ್ಟ್ರಾ 1 ಮಾರ್ಕ್ಸ್ ಕ್ವಶನ್ ಇವು ನೋಡಿ. 1 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾ ಹೋಗ್ತಾನೆ. ಇದು ಮೊದಲನೇ ಒಂದು ಚಾಪ್ಟರಲ್ಲಿ ಬರುವಂಥದ್ದು. ಹೂ ಮೇಡ್ ಫ್ರೆಂಡ್ಶಿಪ್ ವಿತ್ ದ ಮ್ಯಾನ್ ಇನ್ ದ ಜಂಗಲ್ ಆ್ಯನ್ ಎಲಿಫೆಂಟ್? ವೇರ್ ಡಿಡ್ ದ ಮ್ಯಾನ್ ಹ್ಯಾಡ್ ಅ ಲಿಟಲ್ ಹಟ್ ಎಟ್ ದ ಎಡ್ಜ್ ಆಫ್ ದಿ ಫಾರೆಸ್ಟ್? ಇದು ಕ್ವಶನ್ ವಿತ್ ಆನ್ಸರ್ ಇದೆ. ಹೂ ಹ್ಯಾಡ್ ಅ ಲಿಟಲ್ ಹಟ್ ಎಟ್ ದ ಎಡ್ಜ್ ಆಫ್ ದಿ ಫಾರೆಸ್ಟ್? ಅ ಮ್ಯಾನ್. ಹೂ ಕೇಮ್ ಟು ಗೆಟ್ ಮ್ಯಾನ್ ಈಸ್ ಫೇವರ್ ಆರ್ ಹೆಲ್ಪ್ ಆ್ಯನ್ ಎಲಿಫೆಂಟ್ ಇದೆ. Next, why did the elephant take man his help to protect his trunk from the rain? Why did the elephant thank the man for his help? What did the elephant do when man allowed him to keep his trunk inside the earth? Nodi pushed himself inside and pulled out the man out of the hut. Next question, important question. Whom did the elephant pull out of the hut? Man. Who pulled the man out of his hut? Elephant. ಓಕೆ, ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿಲಿ, ನೇಮ್ ಒನ್ ಆಫ್ ದಿ ಹೈ ಮಿನಿಸ್ಟರ್ಸ್ ಆಫ್ ದ ಲಯನ್ ಇಸ್ ಕಿಂಗ್ಡಮ್ ಅಂತ ಇದೆ. ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಎಲಿಫೆಂಟ್ ಆ್ಯಂಡ್ ರಿನೋಕ್ಯೂರ್ಸ್ ಲೆಫರ್ಡ್ ಆ್ಯಂಡ್ ನೇಮ್ ಒನ್ ಆಫ್ ದಿ ಜೆಂಟಲ್ಮೆನ್ ಆಫ್ ದಿ ಜಂಗಲ್ ಅಂತ ಇದೆ. ಅದಕ್ಕೆ ಆನ್ಸರ್ ಎಲಿಫೆಂಟ್ ಮತ್ತು ಲಯನ್ ಫಾಕ್ಸ್ ಅಂತ ಬರೆದ್ರೆ ಸಾಕು. ವಾಟ್ ವಾಸ್ ದಿ ಡಿಸ್ಪ್ಯೂಟ್ ಬಿಟ್ವೀನ್ ದ ಎಲಿಫೆಂಟ್ ಆ್ಯಂಡ್ ಮ್ಯಾನ್? ಓನರ್ಶಿಪ್ ಆಫ್ ದಿ ಆ್ಯಂಡ್ ಆಕ್ಯುಪೇಷನ್ ಆಫ್. ಓಕೆ, ವಾಟ್ ಡಿಡ್ ದ ಲಯನ್ ವಾಂಟ್ ಟು ಹ್ಯಾವ್ ಇನ್ ಇಟ್ಸ್ ಕಿಂಗ್ಡಮ್? ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಅಂತ ಬರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದುಬಿಟ್ಟು ಇಲ್ಲಿ ಮೆನ್ಷನ್ ಒನ್ ಆಫ್ ದಿ ಮೆಂಬರ್ಸ್ ಆಫ್ ಇಕ್ವರಿ ಕಮಿಷನ್. ಮಿಸ್ಟರ್ ರೈನ್ ಇಕ್ವೇರ್ಸ್, ಮಿಸ್ಟರ್ ಬಪೋಲೋ ಆ್ಯಂಡ್ ಮಿಸ್ಟರ್ ಎಲಿಗೋಟರ್. ಓಕೆ, ಇಷ್ಟು ಕ್ವಶನ್ಸ್ಗಳು ಇದ್ದಾವೆ. ನೆಕ್ಸ್ಟ್ ಬಂದುಬಿಟ್ಟು ಕ್ವಶನ್, ಹೂ ವಾಸ್ ಕಾಲ್ಡ್ ಫಸ್ಟ್ ಫಾರ್ ದಿ ಇನ್ಕ್ವೈರಿ ಎಲಿಫೆಂಟ್ ಅಂತ ಹೇಳಬೇಕಾಗತ್ತೆ. ಓಕೆನಾ. ನೆಕ್ಸ್ಟು ಲಾಸ್ಟ್ ಕ್ವಶನ್ಸ್ ಇದು 1 ಮಾರ್ಕ್ಸಿ ಕ್ವಶನ್ ಫಸ್ಟ್ ಚಾಪ್ಟ್ರಲ್ಲಿ. ಹೂ ಅರೇಂಜ್ಡ್ ಡೆಲಿಕ್ವಿಯಸ್ ಮೀಲ್ ಫಾರ್ ದಿ ಮೆಂಬರ್ಸ್ ಆಫ್ ದಿ ಕಮಿಷನ್ ಆಫ್ ಇಕ್ವೈರಿ? ಆನ್ಸರ್ ಈಸ್ ಎಲಿಫೆಂಟ್ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇಂಪಾರ್ಟೆಂಟ್ 2 ಕ್ವಶನ್ಸ್ಗಳು ಯಾವುದು ಅಂದರೆ, ಹೌ ಡಿಡ್ ದಿ ಮ್ಯಾನ್ ಟೇಕ್ ರಿವೆಂಜ್ ಅಗೇನ್ಸ್ಟ್ ದ ಅನಿಮಲ್ಸ್ ಆರ್ ಜೆಂಟಲ್ಮೆನ್ ಆಫ್ ದಿ ಜಂಗಲ್? ಹಿ ಟ್ರ್ಯಾಪ್ಡ್ ದೆಮ್ ಇನ್ ಟು ಹಟ್ ಆ್ಯಂಡ್ ಸೆಟ್ ಫೈರ್. Whom do the man and animals represent in the story? Man represents Africans and animals represent the Europeans. Okay. Next long questions. It's a very important question. 4 marks question. It's very important. Will come in the FA 1 exam and midterm and board exam also. Its question is very important question. Will becoming important. ನೋಡಿ, ವೈ ವಾಸ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಅಪಾಯಿಂಟೆಡ್ ಬೈ ದಿ ಕಿಂಗ್ ಆಫ್ ದಿ ಜಂಗಲ್? ಆರ್ ವಾಟ್ ವಾಸ್ ದಿ ಬಿಟ್ವೀನ್ ದಿ ನೇಮ್ ಆ್ಯಂಡ್ ಎಲಿಫೆಂಟ್? ಆರ್ ಹೌ ಡಿಡ್ ದಿ ಡಿಸ್ಪ್ಯೂಟ್ ಅರೈಸ್ ಬಿಟ್ವೀನ್ ದ ಮ್ಯಾನ್ ಆ್ಯಂಡ್ ಎಲಿಫೆಂಟ್? ಈ ಒಂದು ಕ್ವಶನ್ಸ್ಗೆ ಇಷ್ಟು ಆನ್ಸರ್ ಬರೆದ್ರೆ ಸಾಕು ನೀವು. ಓಕೆನಾ. ಇಷ್ಟು ಆನ್ಸರ್ ಬರೆದ್ರೆ ಆರಾಮಾಗಿ ನೀವು 4 ಮಾರ್ಕ್ಸ್ ತೊಗೊಳ್ಬೋದು. ಇದು ಫಸ್ಟ್ ಲೆಸನಲ್ಲಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀನಿ ನಿಮಗೆ. ಇನ್ನೊಂದು, ವಾಟ್ ಫೇಟ್ ಎವರ್ ಮ್ಯಾನ್ ಈಚ್ ಟೈಮ್ ಬಿಲ್ಟ್ ಹೌ ಡಿಡ್ ಈ ಓವರ್ಕಮ್ ದೆಮ್? ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಸರಿಯಾಗಿ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ ಕೂಡ ಇದೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು 2ನೇ ಅಧ್ಯಾಯದಲ್ಲಿರುವಂಥ ದ ಸ್ಕೂಲ್ ಬಾಯ್ ಅಂತ ಇದೆ. ಇಲ್ಲಿ ಎಕ್ಸ್ಟ್ರಾ 1 ಮಾರ್ಕ್ ಕ್ವಶನ್ ಇದೆ. ಇಲ್ಲಿ ನೋಡಿ, ಈ 1 ಮಾರ್ಕ್ಸ್ ಕ್ವಶನ್ಸ್ ಹೇಳ್ತಾ ಹೋಗ್ತೇನೆ ಇವಾಗ. When does the schoolboy love to rise in a summer morning? ಎರಡನೇ ಕ್ವಶನ್, ವಾಟ್ ವಾಸ್ ದಿ ಬಾಯ್ ಈಸ್ ಸ್ವೀಟ್ ಕಂಪ್ನಿ ಇನ್ ದ ಸಮ್ಮರ್ ಮಾರ್ನಿಂಗ್? ಸಿಂಗಿಂಗ್ ಬರ್ಡ್ಸ್, ಸ್ಕೈ ಲಾರ್ಕ್ಸ್, ಹಟ್ಸ್ ಮ್ಯಾನ್. ವಾಟ್ ಡಸ್ ದಿ ಬಾಯ್ ಎಂಜಾಯ್? ದ ಸ್ವೀಟ್ ಕಂಪ್ನಿ ಆಫ್ ಸಿಂಗಿಂಗ್ ಬರ್ಡ್ಸ್ ಆ್ಯಂಡ್ ಮ್ಯಾನ್ ಈಸ್ ಹಾರ್ನ್. ವಾಟ್ ಡಸ್ ದಿ poet mean by learner's bower? The school or classroom. Where can a boy friends his delight? In the nature of summer. Okay, next, where
ಕ್ಯಾನ್ ಬೈ ಫ್ರೆಂಡ್ಸ್ ಈಸ್ ಡಿಲೈಟ್ ಆಯಿತು. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ವಾಟ್ ಡಸ್ ದಿ ಪೋಯೆಟ್ ಮೀನ್ ಬೈ ಸಿಟ್ ಇನ್ ಕೇಸ್ ಆ್ಯಂಡ್ ಸಿಂಗ್? ಹೋಮ್ ಡಿಡ್ ದ ಸ್ಪೀಕರ್ ಕಂಪ್ಲೇಂಟ್? ಓಕೆ, ಇವು ಎರಡಿಷ್ಟು ಕ್ವಶನ್ಸ್ ಓದ್ಕೊಳ್ರಿ. ಇದೊಂದು ಕ್ವಶನ್ ತುಂಬ ಇಂಪಾರ್ಟೆಂಟ್. ಡಿಸ್ಕ್ರೈಬ್ ದಿ ಸ್ಕೂಲ್ ಬಾಯ್ಸ್ ವಿಲ್ ಟವರ್ಸ್ ದ ಸ್ಕೂಲ್. ಡಿಸ್ಕ್ರೈಬ್ ದಿ ಸ್ಕೂಲ್ ಬಾಯ್ಸ್ ಎಕ್ಸ್ಪೀರಿಯನ್ಸ್ ಇನ್ ದ ಸ್ಕೂಲ್. ವಾಟ್ ಡ್ರೈವರ್ ಅವೇ ಬಾಯ್ ಈಸ್ ಜಾಯ್. ವಾಟ್ ಈಸ್ ಕಂಪ್ಲಿಯಂಟ್? ಇದೊಂದು ಕ್ವಶನ್, ಇಷ್ಟು ಆನ್ಸರ್ ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಅರೌಂಡ್ ಮೆಡಿಸಿನಲ್ ಕ್ರೀಪರ್. ಓಕೆ, ಇದೊಂದು ಲೆಸನ್ ತುಂಬ ಇಂಪಾರ್ಟೆಂಟ್ ಇದೆ ನಿಮಗೆ. ನೋಡಿಲಿ. ಹೂ ವಾಸ್ ಸೆಂಟ್ ಬ್ರಿಂಗ್ ಸಮ್ ಕ್ರೀಪರ್ಸ್ ಫ್ರಮ್ ಫಾರೆಸ್ಟ್? ಸನ್. ವೈ ಡಿಡ್ ಮಾರಾ ಸ್ಕಾಲ್ಡ್ ಸನ್ ಆ್ಯಸ್ ಅ ಫುಲ್ ಫಾರ್ ಪ್ಲಕ್ಕಿಂಗ್ ದ ಮೆಡಿಸಿನಲ್ ಆ್ಯಂಡ್ ಕ್ರೀಪರ್ಸ್ ಅಂತ ಬರುತ್ತೆ. ಹೂ ಡಿಡ್ ಮೇರಾ ಕಾಲ್ ಅ ಫುಲ್ ಸನ್ನ? ಓಕೆ, ಇವು ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿವು. ಓಕೆನಾ. ನೆಕ್ಸ್ಟ್, ವಾಟ್ ವಾಸ್ ದಿ ಕ್ರೇಸ್ಡ್ ಬೈ ದ ಸೇಜ್ ಅಕಾರ್ಡಿಂಗ್ ಟು ಮಾರಾ? ಮೆಡಿಸಿನಲ್ ಆ್ಯಂಡ್ ಕ್ರೀಪರ್ ಅಂತ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್. ವೈ ಡಿಡ್ ಮಾರಾ ಟ್ರೈಡ್ ಇನ್ ಕ್ರೀಪರ್ ಇನ್ ನಿಯರ್ ಬಿ ಟ್ರೀ? ಇದೊಂದು ಪ್ರಶ್ನೆ ಓದ್ಕೊಳ್ರಿ. ವಾಟ್ ವಾಸ್ ದ ನ್ಯಾರೇಟೋರ್ ಕಿನ್ ಸೇರ್ ವಿತ್ ದ ಅದರ್ಸ್? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಲಾಂಗ್ ಕ್ವಶನ್ಸ್ಗಳು. ಹೌ ಡಿಡ್ ಕೃಷ್ಣ? ಇದು ಈ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಕ್ವಶನ್ಸ್ ಕೂಡ ಓದ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಈ 3 ಕ್ವಶನ್ಸ್ಗಳನ್ನು ನೀವು ಕರೆಕ್ಟಾಗಿ ಓದ್ಕೊಂಬಿಡಿ ಸಾಕು. ಆರಾಮಾಗಿ ನೀವು 40 ಮಾರ್ಕ್ಸಲ್ಲಿ ಇವತ್ತು ಈ ಒಂದು ವಿಡಿಯೋದಲ್ಲಿ ಹೇಳಿಯುವಂಥ ಕ್ವಶನ್ಸ್ಗಳು 20 ಮಾರ್ಕ್ಸಿಗಾದರೂ ಕ್ವಶನ್ಸ್ಗಳು ಬಂದೇ ಬರ್ತವೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್